ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧದಲ್ಲಿ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯ ತ್ರೈಮಾಸಿಕ ಸಭೆಯು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ, ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಹಾಗೂ ಸಂಸದರು ಆದ ಈರಣ್ಣ ಕಡಾಡಿ, ಪ್ರಿಯಾಂಕಾ ಜಾರಕಿಹೊಳಿ ಸೇರಿ ಎಲ್ಲಾ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಎಲ್ಲಾ ಇಲಾಖೆಗಳ ಪ್ರಗತಿಪರ ಕೆಲಸಗಳ ಬಗ್ಗೆ ಅಧಿಕಾರಿಗಳ ಸಭೆ ನಡೆಸಲಾಗಿದೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ, ಅಧಿವೇಶನ ಸಿದ್ಧತೆ, ಮುಖ್ಯಮಂತ್ರಿ ಬದಲಾವಣೆ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಯ ಬಗೆಗಿನ ಪ್ರಶ್ನೆಗಳನ್ನ ಉತ್ತರ ಪಡೆದಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ರೀತಿ ಕೆಡಿಪಿ ಸಭೆ ನಡೆಸಿರ್ತಕ್ಕಂಥದ್ದು. ವಿಶೇಷವಾಗಿ ಅಧಿವೇಶನ ಇನ್ನೇನು ಬರ್ತಕ್ಕಂಥ ಕೆಲವೇ ದಿನಗಳು ಕಾಯ್ತವೆ. ವಿಶೇಷವಾಗಿ ಒಂದು ರೀತಿ ಕೆಡಿಪಿ ಸಭೆ ನಡೆದಿರ್ತಕ್ಕಂಥದ್ದು. ಸರ್ ಹೇಳಿ ಸರ್, ಕೆಡಿಪಿ ಸಭೆ ಬೇರೆ ನಡೆದಿದೆ. ಒಂದ್ ಕಡೆ ವಿರೋಧ ಪಕ್ಷಗಳು ಎಲ್ಲ ನಿಮ್ಮ ರಾಜಕೀಯ ತಿಕ್ಕಾಟಗಳನ್ನು ಮುಗಿಸ್ಕೊಬಿಟ್ಟು ಬರ್ರಿ ಅಂತ ಹೇಳಿದ್ದಾರೆ. ಇಲ್ಲ, ಕೆಡಿಪಿ ಮೀಟಿಂಗು ಇದು ಪ್ರತಿ 3 ತಿಂಗಳೊಂದು ಮಾಡುವಂಥ ಸಭೆ. ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕು, ಹೋಗ್ಬೇಕು, ಸರ್ಕಾರಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಿಕ್ಕೆ ಇದೊಂದು ಸರ್ಕಾರದ ಒಂದು ಕಾರ್ಯಕ್ರಮ. ಸೊ ಭಾಳಷ್ಟು ಇಲಾಖೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಇನ್ನೂ ಈ ವರ್ಷದಲ್ಲಿ 2 ಮಾಡಬೇಕಾಗಿದೆ, 2 ಮಾಡಿದ್ದೀವಿ. ಸೊ ಈ ಸರಿ ಮಾಡುವಂಥದ್ದು ಮಿತಿ ಸಭೆ ಅಷ್ಟೇ ಅದು. ಸರ್, ಈಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಸರ್, ಒಂದ್ ಕಡೆ ವಿಶೇಷವಾಗಿ 3ನೇ ವ್ಯಕ್ತಿ ಸಿಎಂ ಆಗ್ತಾರೆ ಅಂತ ಬಿಟ್ಟು, ಸಿದ್ದರಾಮಯ್ಯನೂ ಆಗಲ್ಲ ಮತ್ತೆ ವಿಶೇಷವಾಗಿ DK ಅವರು ಆಗಲ್ಲ, 3ನೇ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ತಾರೆ. ವಿಶೇಷ ತಮ್ಮ ಅಭಿಮಾನಿಗಳು ಸಹ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒತ್ತಾಯ ಅಂತ ಸಂದರ್ಭ ಇಲ್ಲ. ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ, ಬೇರೆಯವರಾಗೂ ಪ್ರಶ್ನೆ ಬರೋಲ್ಲ, ಅವರೇ ಮುಂದುವರಿತಾರೆ. KPCC ಅಧ್ಯಕ್ಷರು ಇಲ್ಲ, ಅದು ಈಗ ಚರ್ಚೆ ಇಲ್ಲ, ಚರ್ಚೆ ಆದಾಗ ನೋಡೋಣ. ಚರ್ಚೆ ಆದಾಗ ನೋಡೋಣ. ಇದು ಅಧಿವೇಶನ ಬೇರೆ ಬರ್ತಾ ಇದೆ ಸರ್. ವಿಶೇಷವಾಗಿ ಏನೇನು ಚರ್ಚೆ ಆಗ್ಬೋದು ಸರ್? ವಿಶೇಷವಾಗಿ ನೋಡೋಣ, ನಿರೀಕ್ಷೆ ನಮ್ಮ ಭಾಗದ ಚರ್ಚೆ ಆಗ್ಬೇಕಂತ ಆಸೆ ಇದೆ. ಆದರೆ ಒಳ್ಳೆಯದು, ಹೆಚ್ಚು ಬೆಳಕು ಚೆಲ್ಲಲಿಕ್ಕೆ ಅನುಕೂಲ ಆಗುತ್ತೆ. 10 ಜನ ಶಾಸಕರು ಇವತ್ತು ಮೀಟಿಂಗ್ ಆಗಿದ ತಕ್ಷಣ DK ಅವರು ಮತ್ತೆ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಸಭೆ ನಡೆಸಿರ್ತಕ್ಕಂಥ ಸರ್ ಬೆಂಗಳೂರಿಗೆ. ಏನಾಗುತ್ತೆ, ಸಭೆ ಮಾಡೇ ಮಾಡ್ತಾರೆ, ಕೂಡ್ತಾರೆ. ಅದರಲ್ಲಿ ವಿಶೇಷ ಏನಿಲ್ಲ, ಅವ್ರು ಕೂಡ್ತಾರೆ. ನಮ್ಮ ಪಕ್ಷದವರು ಅವರು ಕೂಡೋದ್ರಿಂದ ಏನು ಸಮಸ್ಯೆ ಏನಿಲ್ಲ. ಓಕೆ. ರಾಜ್ಯದಲ್ಲಿ ದಲಿತ ಸಿಎಂ ಅಂತ ಟ್ರಂಪ್ ಕಾರ್ಡ್ ಬಂದಾಗ ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ಸಹ ಹಾವೇರಿಯಲ್ಲಿ ಸಾಕಷ್ಟು ಇದಾಗ್ತದೆ. ಇಲ್ಲ, ಅದು ಈಗ ಪ್ರಶ್ನೆ ಇಲ್ಲ. ಅದು ಈಗ CM ಅವರ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.